ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಈ ರೈತರು ಕಬ್ಬು ಪಾಪ ಟ್ಯಾಕ್ಟ್ರಿ ಕಟ್ಟಿದೆ. ಒಂದು ಕಡೆ ಟ್ಯಾಕ್ಟ್ರಿಂದ ಮತ್ತೊಂದು ಕಡೆ ಟ್ಯಾಕ್ಟ್ರಿಗೆ ಡಂಪ್ ಮಾಡ್ತಾ ಇದ್ದಾರೆ ಕಬ್ಬನ್ನು. ಈಗಾಗಲೇ ಇವ್ರಿಗೆ ನಷ್ಟನೇ ಇದು. ಒಂದು ಕಡೆ ಟ್ಯಾಕ್ಟ್ರಿ ಕೆಟ್ಟು ಮತ್ತೊಂದು ಟ್ಯಾಕ್ಟ್ರಿ ತರಿಸಿ ತುಂಬಬೇಕಂದ್ರೆ ಇವ್ರಿಗೆ ಎದೆಗಾರಿಕೆ ಅಂತದಂದರೆ ಇವ್ರು ಬೆಳೆದಂಥ ಈ ಕಬ್ಬಲ್ಲಿ ಇಲ್ಲಿ ಇದು ಮೇನ್ ರೋಡಲ್ಲಿ ಇರೋದ್ರಿಂದ ಕಾರಲ್ಲಿ ಹೋಗೋರು, ಬೈಕಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು, ಒಟ್ಟು ದಾರಿ ಹೋಗಲಿರೋರೆಲ್ಲರೂ ನಾಲ್ಕು ಸಳ್ಳನ್ನು ಅಂತ ಕಟ್ಟ ಎತ್ಕೊಂಡು ಹೋದ್ರು ಇವ್ರು ಯಾಕೆ ತಗೊಂತೀರಿ ಅಂತ ಕೇಳಲ್ಲ. ಯಾಕೆ ಗೊತ್ತಾ? ಅದು ಎದೆಗಾರಿಕೆ. ಇಲ್ಲಿ ನೋಡಿ, ನಾನು ಕೂಡ ಈಗ 4 ಸೆಳ್ದು ಎಳ್ಕೊಂಡಿದ್ದೀನಿ ಕಬ್ಬಿಂದು. ಇವ್ರು ಇದ್ರಿಗೆ ತಗೊಂಡಿದ್ದೀನಿ. ಒಂದು ಮಾತಾದ್ರೆ ಯಾಕೆ ತಗೊಂಡು ಅಂತ ಹೇಳಲ್ಲ. ಈಗ ಇದನ್ನೇ ಪೆನ್ ದೊಡ್ಡದಾಗಿ ಮಾತಾಡಲ್ಲ, ತುಂಬ ಚಿಕ್ಕದು ಪೆನ್ನಿನ ಕಂಪ್ನಿ ಇರ್ತಲ್ಲ, ಪೆನ್ ರೆಡಿ ಮಾಡುವಂಥ ಕಂಪ್ನಿ ಒಳಗಡೆ ಒಂದು ಪೆನ್ ತಗೊಂಡು ಹೊರಗೆ ಬರೋಕ್ಕಾಗಲ್ಲ. 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಬೆಲೆ ಬಾಳುವಂಥ ಒಂದು ಪೆನ್ನನ್ನು ತಗೊಂಡು ಹೊರಗೆ ಬರೋಕ್ಕಾಗಲ್ಲ. ಈ ರೈತರು ಬೆಳೆದಂಥ ಕಟ್ಟು 5, 10, 8 ರಾಡ್ಗಳು, ಕಬ್ಬಿಣದ ರಾಡ್, ಕಬ್ಬಿನ ಸೆರಳುಗಳನ್ನು ಎಳ್ಕೊಂಡು ಹೋದ್ರೆ ಯಾಕೆ ಎಳ್ಕೊಂತೀರಿ ಅಂತ ರೈತ ಕೇಳಲ್ಲ. ಅದು ಎದೆಗಾರಿಕೆ ಮತ್ತು ಹೃದಯ ವಿಶಾಲತೆ. ಇಂಥ ತಾಕತ್ತು ರೈತನಿಗೆ ಮಾತ್ರ ಇರೋದು. ರೈತನಿಗೆ ಎಷ್ಟು ಈಗ ಸಡನ್ ಅಂತ ಒಂದು ಬೆಳಿಗ್ಗೆ ಕೈ ಕೊಟ್ಟರು ಅವ್ನು ವಿಷ ಕೊಟ್ಟು ಸಾಯಲ್ಲ. ಅದೇ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಏನಾದರೂ ಒಂದು ಲಾಸ್ ಆಯಿತು ಅಂದರೆ ಅವ್ನು ಡಿಪ್ರೆಷನ್ಗೆ ಹೋಗ್ತಾನೆ, ಸೀದಾ ಝೀರೋಗಿಂತ ಮೈನಸಲ್ಲಿ ಹೋಗ್ತಾನೆ. ಆದರೆ ಈ ರೈತ ಹಂಗಲ್ಲ. ಇವನಿಗೆ ಎದೆಗಾರಿಕೆ ಇದೆ, ಧೈರ್ಯ ಇದೆ, ತಾಕತ್ತಿದೆ. ಯಾಕೆಂದರೆ ಇವನು ದೇವರ ಮಗ. ನನಗೆ ತುಂಬ ಖುಷಿ ಆಯ್ತು ಇವ್ರು ನೋಡಿ. ಈಗ ನಾನು 4 ತಗೊಂಡೆ, ನಾನಿನ್ನು ಭಾಳ ಕಮ್ಮಿ ಇದೆ, ಇದೇನು ಇಲ್ಲ. ಕೆಲವರು ಕಟ್ಟವ್ರು ಎತ್ಕೊಂಬಂದ್ರಲ್ಲ ಅಂತ ಅದನ್ನು ಕಟ್ಟು ತಗೊಂಡ್ರು ಇವ್ರು ಏನು ಕೇಳಲ್ಲ. ಎಷ್ಟೋ ಜನ ಈಗ ದಾರಿಲಿ ಹೋಗ್ತಾರೆ, ನನ್ನಂತ 10 ಜನ ಇಸ್ಕೊಂಡು ಹೋಗಿದ್ದಾರೆ. ಹತ್ತತ್ರ ಒಂದು ಸರಿ ಗಾಡಿ ಎಲ್ಲ ತರಬಿದ್ರೆ 1 ವಾರಗಟ್ಟಲೆ ಹೋಗುತ್ತೆ. ಎಲ್ಲರೂ ಒಂದು ಹತ್ರ ಗಾಡಿ ನಿಲ್ಲಿಸಿ ಊರಿನ ಸಮೀಪದಲ್ಲಿ ನಿಲ್ಲಿಸಿರೋ 1 ವಾರಗಟ್ಟಲೆ ಹೋಗುತ್ತೆ. ಇಂಥ ರೈತರಿಗೆ ನಾವು ಮೆಚ್ಚುಗೆ ಪಡಬೇಕು. ಇಂಥ ರೈತರಿಗೆ ಕಬ್ಬಿನ ಬೆಲೆಯನ್ನು ಹೆಚ್ಚು ಮಾಡಬೇಕಾಯ್ತು ಸರ್ಕಾರ. ಅದು ಯಾಕೆ ಗೊತ್ತಿಲ್ಲ. ಕಬ್ಬಿನ ಬೆಲೆ ಮಾತ್ರ ಹೆಚ್ಚಿಗೆ ಮಾಡಲಿಕ್ಕೆ ಬರೀ 100, 150, 200 ರೂಪಾಯಿ ಹೆಚ್ಚಿಗೆ ಮಾಡಲಿಕ್ಕೆ 100 ಸಾರಿ ಯೋಚನೆ ಮಾಡುತ್ತೆ. ಜೈ ಶ್ರೀರಾಮ್, ಜೈ ಗುರುಜಿ.